ರೆಡಿ ಸರ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಸೀತಾ ಪಯಣ ಈ ಚಿತ್ರದ ಆ, ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದು ನನ್ನ ಗಾಡ್ ಫಾದರ್ ನಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವರು. ಈ ಚಿತ್ರ ಇದೆ ಫೆಬ್ರವರಿ 14ಕ್ಕೆ ಬಿಡುಗಡೆಯಾಗಿ ತುಂಬ ಪಾಸಿಟಿವ್ ರಿವ್ಯೂಸ್ ಇದೆ ಎಲ್ಲ ಕಡೆನೂ. ಫ್ಯಾಮಿಲಿ ಎಂಟರ್ಟೈನರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಸ್ನೇಹಿತರೆಲ್ಲ ಹೇಳಿದ್ದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಗೆಳೆಯ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಈ ಚಿತ್ರದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐಶ್ವರ್ಯ ಮೇಡಮ್ ಅವ್ರು ಮಾಡಿದ್ದಾರೆ, ನನ್ನ ಕಸಿನು, ಹಾಗೆ ನಿರಂಜನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಸಕ್ಕತ್ತಾಗಿ ಕಾಣಿಸ್ತಾರೆ. ಅವರಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ದ ಸ್ಟೋರಿ ಲೈನ್ ಟೈಟ್ಲಲ್ಲಿದೆ ಸೀತಾ ಪಯಣ ಅಂತ. ಈ ಪಯಣ ಎಲ್ಲಿಗೆ ಹೋಗುತ್ತೆ, ಎಲ್ಲಿವರೆಗೂ ಸಾಗುತ್ತೆ ಈ ಪಯಣ, ಅದರಲ್ಲಿ ಒಂದು ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಥೆಯಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೀತಾ ಪಯಣ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಶಿವರಾತ್ರಿ ಇವತ್ತು ಬಸವನ ನೆನೆದಲ್ಲೇ ಇರೋಕ್ಕಾಗಲ್ಲ, ಬಟ್ ಸೀತಾಪಯಣದಲ್ಲಿ ಬಸವನಾಗಿ ನೀವು ಬರ್ತೀರಾ, ಅದು ಹೇಗಿತ್ತು? ಹೌದು, ಈ ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ಈ ಚಿತ್ರದಲ್ಲಿ ನೀವು ಹೇಳ್ದಂಗೆ ಬಸವಣ್ಣನ ಕಾಪಾಡುವಂಥ ಒಂದು ಒಳ್ಳೆ ಪಾತ್ರ. ನಾನು ಅಂಕಲ್ನಾಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಇವಾಗ ನಿಮ್ಮ ಡೈರೆಕ್ಷನಲ್ಲಿ ಮಾಡ್ತಾ ಇದ್ರಲ್ಲ ಮಮ್ಮ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಯಾವುದೋ ಒಂದು ಚಾನ್ಸ್ ಬೇಕು, ಒಂದು ರೋಲ್ ಬೇಕು. ಇಲ್ಲ ಕೊಣೋ ಅದರಲ್ಲಿ ಇಲ್ಲ ಅಂದರು. ಇಲ್ಲ ಬೇಕು ಅಂತ ತುಂಬ ಹಠ ಮಾಡಾದ್ಮೇಲೆ ತುಂಬ ಟೈಮ್ ತೊಗೊಂಡು ಅವ್ರು ಮಾಡಬೇಕಾಗಿದ್ದಿದೆ ಆ್ಯಕ್ಚುಲಿ ಆ ಪಾತ್ರನ. ಸೊ ಅದನ್ನು ನನಗೆ ಇಲ್ಲ ಇದು ನೀನು ಮಾಡೋ ಮಗನೇ, ನಾನು ಬೇರೆ ಮಾಡ್ತೀನಿ ಅಂತ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ ಅದು. ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಒಂದು 15-16 ನಿಮಿಷ ಅಂತೂ ಕಾಣಿಸ್ಕೊಳ್ತೀನಿ. ಅದೇ ಸೀತಾ ಪಯಣ ಅಲ್ಲಿ, ಈ ಪಯಣದಲ್ಲಿ ನಾನೊಬ್ಬ ಸಿಗ್ತೀನಿ ಆನ್ ದ ವೇ. ಅದು ಹಿಂಗೆ ಏನು ಅನ್ನೋದು ನಿಮಗೆ ಚಿತ್ರ ನೋಡೋದು ಗೊತ್ತಾಗುತ್ತೆ. ಸರ್, ನಾವು ಇಷ್ಟು ವರ್ಷ ಅರ್ಜುನ್ ಸರ್ನ ಆ್ಯಕ್ಷನ್ ಹೀರೋಗಿ ನೋಡ್ತಾ ಇದ್ವಿ. ಅವ್ರ ಡೈರೆಕ್ಷನ್ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ರಿ ಸರ್? ಅವರು ಸಿಕ್ಕಾಬಟ್ಟೆ ಲೈಕ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮಗೆ, ನಾವು ಇವಾಗ ಶೂಟ್ ಮಾಡಬೇಕಾದ್ರೆ ಶೋಗನ್ ಯೂಸ್ ಮಾಡ್ತೀವಿ ಅಥವಾ ಇಲ್ಲ ಮಾನಿಟ್ರ್ ನೋಡ್ತೀವಿ, ಮಾರ್ಕ್ಸ್ ಎಲ್ಲ ನಮಗೆ ಮಾಡಿರ್ತಾರೆ. ಅವ್ರದ್ದು ಬೇರೆನೇ ಇದೆ. ಟೆಕ್ನಿಕಲಿ ಈಸ್ ವೆರಿ ವೆರಿ ಸ್ಟ್ರಾಂಗ್. ಮಾನಿಟ್ರ್ ನೋಡಲ್ಲ, ಶೋಗನ್ ಅದೆಲ್ಲ ಏನು ನೋಡಲ್ಲ, ಏನಿದ್ರು ಕ್ಯಾಮ್ರಾಮನ್ ಲೆನ್ಸ್ ಏನು, ಓಕೆ ಇದು ಪೊಸಿಷನ್ ಇದೆ ಓಕೆನಾ ಅಂತ. ಸೊ ಇದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಾದಮೇಲೆ ಪೊಸಿಷನ್ ತೊಗೊಬೇಕಾದ್ರೂ ಅಷ್ಟೇ, ಮತ್ತು ಫೇವ್ರಬಲಾಗಿ ಮಾಡಬೇಕು ಅನ್ನೋದು, ಮತ್ತು ತುಂಬ ಸಟಲ್ಲಾಗಿ ಮಾಡಿಸ್ಬೇಕು ಅನ್ನೋದು, ಮತ್ತು ಸ್ಟೈಲಿಶ್ ಅವರೇ ಕಂಪೋಸ್ ಮಾಡಿದಂಥ ಫೈಟು. ಸೊ ತುಂಬಾ ಸ್ಟೈಲಿಶಾಗಿ ಕಂಪೋಸ್ ಮಾಡಿದರು. ದಿ ಎಂಟೈರ್ ಅಟೈರ್ ಅಂತ ಏನಿದೆಯೋ ಇಟ್ ವಾಸ್ ಕಂಪ್ಲೀಟ್ ಓನ್ಲಿ ಬಿಕಾಸ್ ಆಫ್ ಅಂಕಲ್. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನಾವು ಹೋದಾಗ ನಿಮ್ಮ ಎಂಟ್ರಿಗೆ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್, ಅಂದರೆ ಥಿಯೇಟ್ರಲ್ಲಿ ತುಂಬಾ ದೊಡ್ಡ ಸೆಲೆಬ್ರೇಷನ್ ಆಗಿದೆ ಸರ್, ಅದ್ರ ಬಗ್ಗೆ ಅದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ VIPs ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ. ಇನ್ನೇನು ಹೇಳಿದ್ರೂ ಇದೆ, ಅದಕ್ಕೆ ಪದಗಳು ಕಟ್ಟಿ ಅದಕ್ಕೆ ವರ್ಣನೆ ಮಾಡೋಕ್ಕಾಗಲ್ಲ ವರ್ಣಿಸೋಕ್ಕೆ. ಬಟ್ ಖುಷಿ ಆಗುತ್ತೆ. ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ಥಿಂಗ್, ಬಟ್ ಜೆನ್ಯೂನ್ಲಿ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸರ್, ಐಶ್ವರ್ಯ ಮ್ಯಾಮ್ ಹೇಳ್ತಾರೆ ಅರ್ಜುನ್ ಸರ್ ತುಂಬ ಸ್ಟ್ರಿಕ್ಟ್ ಅಂತ. ಇಲ್ಲ ಅಂದರೆ ಸೆಟ್ಟಲ್ಲಿ ಹೆಂಗಿರ್ತಾ ಇದ್ರು? ಸೆಟ್ಟಲ್ಲಿ ಇಲ್ಲ, ಫಸ್ಟ್ ಅವರೇ ಮಾಡಿ ತೋರಿಸೋರು. ಹಿಂಗೆ ಮಾಡೋ ಮಗನೇ, ಇಲ್ಲ ಅಂದರೆ ಹಿಂಗೆ ಮಾಡೋದು ಆಪ್ಷನ್ಸ್ ಬೇರೆ ಇರೋದು. ನಾನು ಹಿಂಗೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಓಕೆ ನೀನು ಹಿಂಗೆ ಮಾಡ್ತೀಯಾ, ಹಿಂಗೆ ಮಾಡೋಣ ಅಂತ. ಕಮ್ಯುನಿಕೇಷನ್ಸ್ ತುಂಬ ಚೆನ್ನಾಗಿದೆ. ಏನು ಸ್ಟ್ರಿಕ್ಟ್ ಏನೂ ಅಲ್ಲ. ನನಗೆ ಚಿಕ್ಕ ವಯಸ್ಸಿಂದನೂ ಅಂಕಲ್ ಕಂಡ್ರೆ ಭಯನೇ. ಬಟ್ ಸೆಟ್ಸಲ್ಲಿ ಹೀ ಈಸ್ ಅ ಎಕ್ಸ್ಟ್ರಾಡಿನರಿ ಟೀಚರ್, ಫ್ಯಾಂಟಾಸ್ಟಿಕ್ ಟೀಚರ್. ಸೊ ಅದೊಂದು ಎಕ್ಸ್ಪೀರಿಯನ್ಸು ನನಗೆ ಖುಷಿ. ನಮ್ಮ ಅಂಕಲ್ ಡೈರೆಕ್ಷನಲ್ಲಿ ನಾನೊಂದು ಮಾಡಿದೆ ಅನ್ನೋದೊಂದು ಖುಷಿ, ತುಂಬ ಖುಷಿ. ಸರ್, ಉಪ್ಪಿ ಸರ್ ಹೇಳ್ತಿದ್ರು ಬೈಟ್ಸ್ ಕೊಡುವಾಗ, ಅಂದರೆ ನೀವು ಡೈರೆಕ್ಷನ್ ಮಾಡೋದ್ರಲ್ಲಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ. ನಿಮ್ಮನ್ನ ಮತ್ತೆ ಉಪ್ಪಿ ಸರ್ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದಾ ಅಂತ. ಅವರೆಲ್ಲ ಲೆಜೆಂಡ್ಸ್, ಅವ್ರ ಜೊತೆಲ್ಲ ಮಾಡೋದಕ್ಕೆ ನಮಗೂ ಖುಷಿ. ಆ ಥರ ಎಲ್ಲ ಏನಾದರೂ ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಮಾಡ್ತೀವಿ ಸರ್. ಕಳೆದ ಬಾರಿ ಊರು ಜಾತ್ರೆಗೆ ಹೋದಾಗ ನಾವೆಲ್ಲ ಕೇಳಿದ್ವಿ, ಸರ್ ಯಾವಾಗ ಆ್ಯಕ್ಷನ್ ಕಟ್ ಹೇಳ್ತಾರೆ ಧ್ರುವ ಸರ್ಗೆ ಅಂತ. ತಮಾಷೆ ಹೇಳಿದ್ರು 2 ವರ್ಷಕ್ಕೆ ನಾನು ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಸೀನ್ ಮಾಡುವಾಗ ಅದನ್ನ ನೆನೆಸ್ಕೋತಿದ್ರೆ ಹೇಗೆ? ಇಲ್ಲ, ಡೆಫಿನೆಟ್ಲಿ ನಾವು ನಮ್ಮ ಓನ್ ಬ್ಯಾನರಲ್ಲಿ ಒಂದು ಸಿನಿಮಾನ ಅನೌನ್ಸ್ ಮಾಡಿ ಅಂಕಲೇ ಡೈರೆಕ್ಷನ್ ಮಾಡೋಂಗೆ
ಮಾತುಕತೆ ನಡೀತಾ ಇದೆ, ಡೆಫಿನೆಟ್ಲಿ ಇಟ್ಟು. ಕ್ರಿಮಿನಲ್ ಶೂಟಿಂಗ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬಿಸಿ ಇದ್ದೀರಾ ಇದ್ರ ಮಧ್ಯೆ ನಿನಗೆ ಪ್ರಶ್ನೆ ಬರಂಗೇ ಇಲ್ಲ ನೀನು ಇದ್ರ ಮಧ್ಯೆ ಅವ್ರುಗಳ್ದು ತಾರೆ ಕೇಳೋದು. ಇದ್ರ ಮಧ್ಯೆ ಫ್ಯಾನ್ಸ್ಗಳ ಜೊತೆ ಸಿನಿಮಾ ನೋಡುವಂಥ ಆಸೆ ಏನಾದರೂ ಇದೆಯಾ? ಇಲ್ಲ, ಇನ್ನೊಂದ್ಸರಿ ಕೇಳಿ. ಸಿರ್ಸಿಲಿದ್ದೀರಾ, ಐ ಮೀನ್ ಸಿರ್ಸಿ ಕ್ರಿಮಿನಲ್ ಶೂಟಿಂಗ್ ಸಿರ್ಸಿನಲ್ಲಿ ನಡೀತಾ ಇದೆ. ನಿಯರ್ ಬೈ ಅಂದರೆ ಹುಬ್ಳಿ ಇರುವಂಥದ್ದು, ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ಸ್ ಇರುವಂಥ ಜಾಗ. ಅವ್ರಗಳ ಜೊತೆ ಕುತ್ಕೊಂಡು ಸೀತಾಪಯಣ ನೋಡುವಂಥ ಏನಾದರೂ ಪ್ಲಾನಿಂಗ್ ಏನಾದರೂ ನಡೀತಾ ಇದೆಯಾ? ಇಲ್ಲ, ಒಂದು ಹಾಲಿಡೇ ಸಿಗ್ತಾ ಇದೆ. ಓಕೆ. ಅದು ಹಾಲಿಡೇ ದಿವಸ ನಾನು ಹುಬ್ಳಿಗೆ ಬಂದು ನಮ್ಮ ಉತ್ತರ ಕರ್ನಾಟಕ ಮಂದಿ ಜೊತೆ ಆಕ್ಚುಲಿ ನಿಮ್ಮನ್ನು ತಪ್ಕೊಂಡಿರುವಂಥವ್ರು ಜನ ಹುಬ್ಳಿ ಮಂದಿ. ನಾನು ಫಸ್ಟ್ ಒಪ್ಕೊಂಡು ತಪ್ಕೊಂಡಿದ್ದೆ ಉತ್ತರ ಕರ್ನಾಟಕ ಮಂದಿ. ಓಕೆ. ಅದಕ್ಕೆ ನಾನು ಯಾವಾಗಲೂ ನಾನು ಎಲ್ಲಿಗೆ ಹೋದ್ರೂ ಅದಕ್ಕೇನೆ ಹೇಳೋದು, ಉತ್ತರ ಕರ್ನಾಟಕ ಮಂದಿನೇ ನಮಗೆ ಕೈ ಹಿಡ್ದಿರೋದು ಅಂತ. ಲೈಕ್ ಡೆಫಿನೆಟ್ಲಿ ಎಲ್ಲ ಊರಲ್ಲೂ ಇಷ್ಟಪಡ್ತಾರೆ, ಬಟ್ ಪರ್ಸ್ನಲಿ ನನಗೆ ಉತ್ತರ ಕರ್ನಾಟಕ ಮಂದಿ ಅಂತ ತಕ್ಷಣ ಸ್ವಲ್ಪ ಅಟ್ಯಾಚ್ಮೆಂಟು ಸ್ವಲ್ಪ ಜಾಸ್ತಿ. ಸರ್, ಉತ್ತರ ಕರ್ನಾಟಕ ಮಂದಿ ಅನ್ನೋ ನೆನಪಾಯಿತು. ಶಿವರಾತ್ರಿನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅವರು. ನೀವು ಹೋಗಿದ್ರಾ ಉತ್ತರ ಕರ್ನಾಟಕ ಮನೆಗೆ ಏನಾದ್ರು ಹೋಗಿದ್ರೆ? ಯಾರ ಮನೆಗಾದ್ರು ಶಿವರಾತ್ರಿ ಪ್ರಯುಕ್ತ? ಇಲ್ಲ ಬ್ರೋ, ಶೂಟಿಂಗ್ ನಡೀತಾ ಇದೆ. ಯೂಶಲಿ ನಾವು ನಮ್ಮ ಮನೇಲಿ ತುಂಬ ಜೋರಾಗಿ ಮಾಡ್ತೀವಿ ಶಿವರಾತ್ರಿನ. ಭಜನೆ ಎಲ್ಲ ಮಾಡಿಕೊಂಡು, ಸೊ ಈ ಥರ ಮನೇಲಿ ಯಾರೂ ತಿನ್ನಲ್ಲ, ಉಪವಾಸ ಇರ್ತಾರೆ. ಇಲ್ಲ, ಇಲ್ಲಿ ಹೋಗಿಲ್ಲ, ಶೂಟಿಂಗ್ ಇತ್ತಲ್ಲ, ಹೋಗಿಲ್ಲ. ಸರ್, ಸೀತಾಪಯಣ ಅಂತ ಬಂದ್ರೆ ಅರ್ಜುನ್ ಸರ್ಜಾ ಸರ್ ಡೈರೆಕ್ಟರ್ ಆಗಿರೋದು, ಅದ್ರ ಜೊತೆನಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಇರುವಂತಹ ಒಂದು ಸಿನಿಮಾ. ಸೊ ಈ ಒಂದು ಕಲಾವಿದ್ರ ದಂಡನ್ನ ನೋಡಿ ನೀವು ಅವ್ರ ಜೊತೆ ಕಾಂಬಿನೇಷನ್ಲಿ ಇಲ್ಲ, ಅವ್ರ ಜೊತೆ ಕಾಂಬಿನೇಷನ್ ಇರಲಿಲ್ವಲ್ಲ ನನಗೆ. ಪ್ರಕಾಶ್ ರೈ ಸರ್ ಆಗಿರ್ಬೋದು, ಸತ್ಯರಾಜ್ ಸರ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ ನನ್ನದೇ ಇರಲಿಲ್ಲ. ಬಟ್ ವೈಸ್ ನೋಡಿದ್ರೆ ಡೆಫಿನೆಟ್ಲಿ ಕಾಸ್ಟಿಂಗ್ ಎಲ್ಲ ತುಂಬ ದೊಡ್ಡದು ಸಿನಿಮಾನೇ ಇದೆ. ಯಾಕೆಂದರೆ ಒಬ್ಬರು ಟೀಮಿಗೆ ಗೊತ್ತಿರುತ್ತೆ, ಇವ್ರು ಡೇಟ್ಸ್ ಎಲ್ಲ ತೊಗೊಂಡು ಇವ್ರನ್ನೆಲ್ಲ ಒಟ್ಟಿಗೆ ಹೊಂದಿಸಿ ಹೆಂಗೆ ಸೀನ್ ಕನ್ಸ್ಯೂಮ್ ಮಾಡೋದು, ಅದೆಲ್ಲ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಎಲ್ಲ ಸೀನಿಯರ್ ಆ್ಯಕ್ಟರ್ಸು ಮಾಡಿರೋದು. ಸೊ ಡೆಫಿನೆಟ್ಲಿ ಏನು ಹೇಳಬೇಕು ಅಂತ ಇರ್ತೀವೋ ತುಂಬ ಮೆಚ್ಯೂರ್ಡ್ ವೇಲಿ ಅವ್ರು ಕನ್ವೆ ಮಾಡಿರ್ತಾರೆ. ಸರ್, ಪ್ರತಿ ವರ್ಷ ಶಿವರಾತ್ರಿನ ನೀವು ಫಾರ್ಮ್ ಹೌಸಲ್ಲಿ ಮಾಡ್ತಾಯಿದ್ರಿ. ಈ ವರ್ಷ ಫ್ಯಾಮಿಲಿನ ಎಷ್ಟು ನಾವು ಮಿಸ್ ಮಾಡ್ಕೊತಾ ಇದ್ದೀರಾ? ಯಾಕಂದರೆ ಶೂಟಿಂಗಲ್ಲಿ ಇದ್ದೀರಾ. ಇಲ್ಲ, ಸಿನಿಮಾನು ನನ್ನ ಫ್ಯಾಮಿಲಿನ ಇಲ್ಲ. ಸೊ ಫ್ಯಾಮಿಲಿಯಲ್ಲೂ ಅಷ್ಟೇ, ಸಿನಿಮಾ ಮಾಡ್ತಾಯಿದ್ದೀನಿ ಅಂದಾಗ ಲೈಕ್ ಓಕೆ, ಫಸ್ಟ್ ಸಿನಿಮಾ ಮುಗಿಸ್ಬಿಡು, ಫಸ್ಟ್ ಕೆಲಸ ಮುಗಿಸ್ಬಿಡು, ಆಮೇಲೆ ಮಾಡೋಣ. ಸರ್, ಕ್ಲೈಮ್ಯಾಕ್ಸ್ ಒಂದು ಸೀನ್ ಬರುತ್ತೆ ನಿಮ್ಮದು ಮತ್ತು ಅರ್ಜುನ್ ಸರ್ದು ಸಿನಿಮಾದಲ್ಲಿ. ಬಂದುಬಿಟ್ಟು ಯಾರು ಸನ್ನೆ ಕೊಡೋದು, ಸನ್ನೆ ಮಾಡೋದು. ಆ್ಯಕ್ಚುಲಿ ಒಬ್ರಿಗೊಬ್ರು ಭೇಟಿ ಆಗಿರೋದಲ್ಲ ಚಿತ್ರದಲ್ಲಿ. ಸೊ ಕ್ಲೈಮ್ಯಾಕ್ಸಲ್ಲಿ ಪರಿಚಯ ಮಾಡಿಸ್ತಾರೆ, ಅದೆಲ್ಲ ಸ್ಪಾಂಟೇನಿಯಸ್ ಆಗಿ. ಅದು ಯಾರ್ದು ಐಡಿಯಾ ಸರ್? ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿದೆ, ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲ, ಅಂಕಲ್ದೆ ಅದು ಆ್ಯಕ್ಚುಲಿ ಹಾಯ್ ಅಂದಿದ ತಕ್ಷಣ ನಾನು ಹಿಂಗಂದೆ, ಅವ್ರು ಹಿಂಗಂದಿದ್ರು, ಅದು ಆಯ್ತು, ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹಂಗೆ ಇಂಪ್ರೂವೈಸ್ ಮಾಡಿ. ಸರ್, ಫೈನಲಿ ಸೀತಾರಾಮ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಪ್ರೇಕ್ಷಕರಿಗೆ ನೀವೇನು ಹೇಳ್ತೀರಾ ಸರ್? ಎಲ್ಲ ಕನ್ನಡ ಕಲಾವಿದರುಗಳು ಒಂದೇ ರಿಕ್ವೆಸ್ಟ್, ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚಿತ್ರ ನೋಡಿ. ಡೆಫಿನೆಟ್ಲಿ 2.5 hours ನಿಮಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅಂದ್ಕೊಂಡು ನಿಮ್ಮ ಮನೆಗೆ ಹೋಗ್ತೀರಿ ಡೆಫಿನೆಟ್ಲಿ. ಯಾಕೆಂದರೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸು ತುಂಬ ಚೆನ್ನಾಗಿ, ಎಮೋಷನ್ಸು ಮತ್ತು ಒಂದು ಕ್ಯೂಟ್ ಲವ್ ಸ್ಟೋರಿ, ಇದನ್ನೆಲ್ಲ ನೋಡ್ಬೋದು. ಆ್ಯಂಡ್ ನಿರಂಜನ್ ಸರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಎಸ್ಪೆಷಲಿ ಕಪಲ್ಸು ಸಖತ್ತಾಗಿ ಕಾಣಿಸ್ತಾರೆ. ಸರ್, ಅಪ್ಕಮಿಂಗು KD ಬರ್ತಾ ಇದ್ದೀರಾ, ಹೇಗೆಲ್ಲ ತಯಾರಿ ಇದೆ ರಿಲೀಸ್ಗೂ ಮುನ್ನ? KD ತಯಾರಿ ಆಗ್ತಾಯಿದೆ. ಈ ಇಂಟರ್ವ್ಯೂಲಿ KD ಕ್ರಿಮಿನಲ್ ಬೇಡ, ಒಂದು ಸೀತಾಪಯಣ. ಓಕೆನಾ? ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವಿಬ್ಬರು ಕ್ವೆಶನೇ ಕೇಳಲಿಲ್ಲ, ಇರಲಿ. ಥ್ಯಾಂಕ್ ಯು ಸೊ ಮಚ್. ಕವರ್ ಮಾಡಿಬಿಟ್ಟು ಕ್ರಿಮಿನಲ್ KD ನಾಳೆ ಅಲ್ಲಿ